ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಇವತ್ತು ನಾವು ಎಲ್ಲರೂ ಸೇರಿ ಯೂತ್ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಕಾರಣವೇನೆಂದರೆ 2016ರಲ್ಲಿ 3.5 ಮಿಲಿಯನ್ ಎಫ್ಸಿಲ್ ಫೈಲ್ಸ್ ಅನ್ನು ರಿಲೀಸ್ ಆಗಿದ್ದಾವೆ. 2017ನಲ್ಲಿ ಒಂದು ಮೇಲ್ ಬಂದಿದೆ. ಆ ಮೇಲಲ್ಲಿ ಮೋದಿಜಿ ಅವರ ಹೆಸರು ಪ್ರಸ್ತಾಪವಾಗಿದೆ. ಅದ್ರ ಜೊತೆಗೆ ಅನಿಲ್ ಅಂಬಾನಿ ಅವ್ರದ್ದು ಹೆಸರನ್ನು ಪ್ರಸ್ತಾಪವಾಗಿದೆ. ಈ ಕುರಿತು ನಮ್ಮ ಯೂತ್ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರು ನ್ಯಾಯ ಸಮಿತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಆ ಪ್ರೊಟೆಸ್ಟ್ ಮಾಡಿದ ಕಾರಣ ಅವರನ್ನು ವಿನಾಕಾರಣ ಅರೆಸ್ಟ್ ಮಾಡ್ತಾರೆ. ನಿನ್ನೆ ರಾತ್ರಿ ಅವರಿಗೆ ಬೇಲ್ ಸಿಕ್ಕಿದೆ. ನಾವ್ ಏನ್ ಹೇಳಕ್ ಇಚ್ಛೆ ಪಡ್ತೀವಿ ಅಂದ್ರೆ, ಅವ್ರ ಏನ್ ಹೆಸರು ಪ್ರಸ್ತಾಪ ಆಗಿದೆ ಆ ಹೆಸರು ಡೀಟೇಲ್ಸು ನಮಗೆ ನೀವು ಅದ್ರಲ್ಲಿ ಇದ್ದೀರೋ ಇಲ್ವೋ ಅನ್ನೋದನ್ನ ಕ್ಲಾರಿಟಿ ಕೊಡ್ಬೇಕು. ನಮಗೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮೀಡಿಯಾ ಮುಂದೆ ಬಂದು ನಾನು ಇದ್ರಲ್ಲಿ ಇಲ್ಲ, ಅವ್ರಿಲ್ಲ ಅಂದ್ರೆ ನಾನು ಇದ್ರಲ್ಲಿ ಇಲ್ಲ ಅಂತ ಹೇಳಿ ಪ್ರಸ್ತಾಪ ಮಾಡ್ಬೇಕು ಅಂತ ನಮ್ಮ ವಿನಂತಿ. ಇನ್ನೊಂದು, ಅವರು ಇದೇ ಎಫ್ಸಿನ್ ಫೈಲ್ಸ್ ಅಲ್ಲಿ ಇಸ್ರೇಲ್ಗೆ ಹೋದಾಗ ಮೋದಿಜಿ ಅವರು ಟ್ರಂಪ್ಗೋಸ್ಕರ ಅಲ್ಲಿ ಡ್ಯಾನ್ಸ್ ಮಾಡಿದಾರಂತನೂ ಅದರಲ್ಲಿ ಪ್ರಸ್ತಾಪವಾಗಿದೆ. ನಮ್ಮ ದೇಶದ ರೆಸ್ಪೆಕ್ಟ್ ಅನ್ನು ಕಳೆದಿದ್ದಾರೆ ಅವರು, ಮೋದಿಜಿ ಅವರು. ಅದ ಕಾರಣ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡ್ತಿದೀವಿ. ಆದಷ್ಟು ಬೇಗ ಅವರು ಇದ್ರಲ್ಲಿ ಅವ್ರು ಇದಾರ ಇಲ್ಲೋ ಅನ್ನೋದನ್ನ ಕ್ಲಾರಿಟಿ ಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತಿದೀವಿ ಅಂತೇಳಿ ನಾವು ಬಯಸ್ತಾ ಇರ್ತೀವಿ ಎಲ್ಲ ದೇಶದಲ್ಲಿ ನಾಗರಿಕರು. ಆದ್ರೆ ಅವ್ರು ಅಲ್ಲಿ ಹೋಗ್ಬಿಟ್ಟು ಅವ್ರು ಆ ದೇಶದಲ್ಲಿ ಇರುವಂತ ಪ್ರೆಷರ್ ನ ಇವ್ರು ನಮ್ಮ ಭಾರತ ದೇಶ ಮೇಲೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಹಂಗಾಗಿ ನಾವು ಇವತ್ತು ಕಾಂಪ್ರಮೈಸ್ ಮೋದಿ ಅಂತ ಕರಿತಾ ಇದೀವಿ. ಅಂಡ್ ಸರೆಂಡರ್ ಮೋದಿ ಯಾವುದೇ ದೇಶದಲ್ಲಿ ಹೋದ್ರೆ ಆದ್ರೆ ನಮ್ಮ ಮೋದಿ ಅವರು ಏನ್ ಮಾಡ್ತಾ ಇದಾರೆ, ನಮ್ಮ ದೇಶದ ಮೋದಿ ಅವರನ್ನು ಭೇಟಿ ಆಗಿದ್ದಾರೆ ಅಂತೇಳಿ. ಹಾಗೆ ಈಗ ನೋಡಿ, ನಮ್ ನರೇಂದ್ರ ಮೋದಿ ಅವರಿಗೆ ಬೇರೆ ದೇಶಗಳಿಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಆಗುವಷ್ಟು ಸಮಯ ಇದೆ. ಆದ್ರೆ ನಮ್ಮ ಭಾರತ ದೇಶದ ಮೀಡಿಯಾದವರಿಗೆ ಮಾತಾಡಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲಿ ಮೋಜು ಮಸ್ತಿ ಮಾಡೋಕೆ ಇಸ್ರೇಲ್ ಫೈಲ್ಸ್ ಅನ್ನೋದ್ರಲ್ಲಿ ಹೆಸರು ಬರೋಕೆ ಇವೆಲ್ಲ ಮಾಡ್ತಾ ಇದಾರೆ. ಮತ್ತು ನಮ್ಮ ದೇಶದ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೇಳ್ತಿರುವ ಪ್ರತಿಯೊಂದು ಕ್ವಶನ್ಗೂ ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ಏನಂದ್ರೆ ಅದು ಪ್ರತಿಯೊಂದರವರೆಗೂ ಒಂದು ಮೀಡಿಯಾಗೆ ಅವ್ರಿಗೆ ಅವಕಾಶ ಇಲ್ಲ. ಬೇರೆ ದೇಶಗಳಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದ ಪ್ರಧಾನ ಮಂತ್ರಿಯ ಹುದ್ದೆಯನ್ನು ಅವರ ಗೌರವವನ್ನು ಧಕ್ಕೆ ತರ್ತಾ ಇದ್ದಾರೆ. ಅದರಿಂದ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ದೇಶದ ಗೌರವ ಧಕ್ಕೆ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಈ ಹೋರಾಟ ಮಾಡ್ತಾ ಇದೀವಿ ಸರ್. ಇಷ್ಟು ದಿನ ನಮ್ಮ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ನಡೀತಾನೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ರು. ರಾಷ್ಟ್ರಾಧ್ಯಕ್ಷರ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಉದಯ ಭಾನು ಚಿಪ್ಪಿ ಅವ್ರನ್ನ ಅನವಶ್ಯಕವಾಗಿ ಹಿಂಗ ಶಾಂತಿಯುತ ಹೋರಾಟ ಮಾಡ್ತಾ ಇದ್ರೆ ನಾವು ಡೆಲ್ಲಿಯಲ್ಲಿ ಹೋರಾಟ ಮಾಡಕ್ ಹೋಗಿದ್ದೀವಿ. ಹಂಗಾಗಿ ನಿನ್ನೆ ರಾತ್ರಿ ಡೆಲ್ಲಿ ಯಾವ ಸರ್ ಮೋದಿ ಹೆಸರಿಲ್ಲ ಅಂತಂದ್ರೆ ಮೋದಿ ಅವರು ಅದು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದಲ್ಲ. ಮೋದಿ ಹೆಸರು ಐತ ಇಲ್ಲ ಅಂತ ನಮ್ ಕ್ವಶನ್ ನಾವು ಹಾಕಿದೀವಿ. ಸಮಾಧಾನ ಯಾರು ಕೊಡ್ಬೇಕು? ಅದಕ್ಕೆ ನರೇಂದ್ರ ಮೋದಿ ಅವರೇ ಕೊಡ್ಬೇಕು. ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಕೇಳಿದ್ದಾರೆ, ಅವ್ರ ಸಮಾಧಾನ ಉತ್ತರ ಕೊಟ್ರು. ಅದಕ್ಕೆ ಅವ್ರು ಬೇಕಾದ್ರೆ ನಿಮ್ಗೆ ಯಾವತ್ತಾದ್ರೂ ನಿಮ್ ಕ್ವಶನ್ ಉತ್ತರ ಕೊಟ್ರ ಮೀಡಿಯಾದವ್ರಿಗೆ ಇಲ್ಲ. ಇನ್ನೊಬ್ರು ನಮ್ಮ ಜಿಲ್ಲಾಧ್ಯಕ್ಷರು ಗ್ರಾಮೀಣ ಬಳ್ಳಾರಿ ಯೂತ್ ಕಾಂಗ್ರೆಸ್ ಅವರು ಮಂಜುನಾಥ್ ಅಂತೇಳಿ ಅವರು ಮಾತಾಡ್ತಾರೆ. ನೀವು ಇನ್ನ ಏನಾದ್ರು ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷರು. ಮೊನ್ನೆ ಇವತ್ತು ನಡೆದ ಪ್ರತಿಭಟನೆ ಕಾರಣ ಮುಖ್ಯ ಉದ್ದೇಶ ಏನಂದ್ರೆ, ಮೊನ್ನೆ ನಡೆದ ಶೃಂಗಸಭೆ, ಜಾಗತಿಕ ಶೃಂಗಸಭೆಯಲ್ಲಿ ಮೊನ್ನೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಮತ್ತು ಅತ್ಯುನ್ನತ ಅಧಿಕಾರವನ್ನು ಹೊಂದಿರತಕ್ಕಂಥ ನರೇಂದ್ರ ಮೋದಿ ಅವರು ಹಲವಾರು ವಿಚಾರಗಳಲ್ಲಿ ಕಾಂಪ್ರಮೈಸ್ಡ್ ಆಗಿದ್ದಾರೆ ಅಂತಂದೇಳಿ ಏನು ಇವತ್ತು ನಮ್ಮ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರು ಇವತ್ತೇನು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ರೀತಿ ಇವತ್ತವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದರ ಸಂಬಂಧ ನಮ್ಮ ರಾಜ್ಯ ಮತ್ತು ಬಂಧಿಸುವಂತ ಕೆಲಸ ಮೊನ್ನೆ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಹೋರಾಟ ಮಾಡುವ ಹಕ್ಕು ಕೂಡ ಅವರು ಕಸ್ಕೊಳ್ಳುವಂತ
ಒಂದು ಸಂದರ್ಭ ಬಂದೊದಗಿದೆ ನಮಗೆ. ಯಾಕಂತಂದು ಹೇಳಿದ್ರೆ ಇವತ್ತು AI ಸಮ್ಮಿಟ್ನ ಶೃಂಗಸಭೆಯಲ್ಲಿ ಅದೇನ್ ನಡೀತೋ ಅದನ್ನ ಪ್ರಶ್ನೆ ಮಾಡೋಕ್ ಕೂಡ ನಮ್ಗೆ ಹಕ್ಕಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಎಪ್ಸ್ಟೀನ್ ಅಂದ್ರೆ ಅವರೊಬ್ಬ ಅಮೆರಿಕದ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಕೇಸ್ಗಳಲ್ಲಿ ಇರೋರು. ಅವರು ನಿಗೂಢವಾಗಿ 2017ರಲ್ಲಿ ಸಾವನ್ನಪ್ತಾರೆ. ಆ ಸಾವನ್ನಪ್ಪದಲ್ಲಿ ನಿಗೂಢವಾಗಿ ಜೈಲಿನಲ್ಲಿ ಅವರು ಸಾವನ್ನಪ್ತಾರೆ. ವಿಪರ್ಯಾಸ ಏನಂತಂದು ಹೇಳಿದ್ರೆ 2017ರಲ್ಲಿ ಜೈಲಿನಲ್ಲಿ ಸಾವನ್ನಪ್ಪಿದಾಗ CC ಕ್ಯಾಮರಾಗಳು ಕೆಲಸ ಮಾಡಿರೋದಿಲ್ಲ, ಒಂದೇದು. ಹಾಗೆ ಅಲ್ಲಿರ್ತಕ್ಕಂಥ ಜೈಲರ್ಸು ಮತ್ತು ಗಾರ್ಡ್ಸ್ ಯಾರು ಕೂಡ ಇರಂಗಿಲ್ಲ. ಇದು ವಿಪರ್ಯಾಸ. ಯಾಕಂತಂದು ಹೇಳಿದ್ರೆ ಅವರೇ ಒಂದು ಫೈಲ್ಸ್ ನಲ್ಲಿ ಹೇಳಿರೋ ಪ್ರಕಾರ ನನಗೆ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಹೋಗಿದ್ದಾರೆ ಅಂತಂದು ಹೇಳಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾವು ನಮ್ಮ ರಾಷ್ಟ್ರ ನಾಯಕರ ಜೊತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮನ್ನು ಹತ್ತಿಕ್ಕಂತ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇದ್ರ ವಿರುದ್ಧ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಯುವಕರ ಹೋರಾಟಕ್ಕೆ ಮತ್ತು ನಮ್ಮ ಯುವಕರ ಧ್ವನಿಯನ್ನು ಕೇಳಿ ನಿನ್ನೆ ಏನು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಜಾಮೀನು ಮಂಜೂರಾಗಿದೆ. ಈಗ ಇದೆಲ್ಲ ಕಾರಣ ನಮ್ಮ ಯುವಕರ ಧ್ವನಿಯನ್ನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಮಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕು ಕೂಡ ಕಸ್ಕೊಳ್ಳುವಂತ ಸಂದರ್ಭ ಬಂದಿದೆ. ಸೊ ಹಂಗಾಗಿ ನಾವು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಪ್ರಶ್ನೆ ಕೇಳುವಂತ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಮತ್ತೆ ಉಗ್ರ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಈ ಪ್ರೊಟೆಸ್ಟ್ ನಾವು ಮೋದಿ 15 ಫೈಲ್ಸ್ ಅಲ್ಲಿ ಅವ್ರ ಹೆಸರು ಬಂದಿದೆ, ಅದಕ್ಕೆ ಈ ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ವಿ ಯೂತ್ ಕಾಂಗ್ರೆಸ್ ಇಂದ. ಅವರು ಯಾವ ದೇಶಕ್ಕೂ ಹೋಗಿ ಬರೀ ಕಾಂಪ್ರಮೈಸ್ ಮಾಡಿ ಇದು ಮಾಡ್ತಾರೆ, ಬರೀ ಹಿಂದೂ ಮುಸ್ಲಿಂ ಅಂತ ಹೇಳಿ ಜಗಳ ಇಡೋದು. ಅವ್ರು ಈಗವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅವರು ಈಗವರೆಗೂ ಏನು ಮಾಡಿಲ್ಲ. ಅದಕ್ಕೆ ನಾವು ಈ ಪ್ರತಿಭಟನೆ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಇದಕ್ಕೆ ಈ ಥರನೇ ಮಾಡ್ಕೊಂಡೋದ್ರೆ ಇದಕ್ಕಿಂತ ಜಾಸ್ತಿ ನಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ಇನ್ನೂ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.